ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುವ ಬಗ್ಗೆ ಸಣ್ಣ ಮಾಹಿತಿ. ದೇವಸ್ಥಾನಕ್ಕೆ ಹೋದಾಗ ದೇವತೆಗಳ ವಿಗ್ರಹಕ್ಕೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವ ಪದ್ಧತಿಯಾಗಿದೆ. ಒಬ್ಬೊಬ್ಬರು ಒಂದೊಂದು ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಪ್ರದಕ್ಷಿಣೆಯನ್ನು ಹಾಕುತ್ತಾರೆ. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. 5 ಬಾರಿ ಪ್ರದಕ್ಷಿಣೆ ಮಾಡುವುದು ಜಯ ಗೆಲುವು ಪ್ರಖ್ಯಾತಿಗೆ. 7 ಬಾರಿ ಪ್ರದಕ್ಷಿಣೆ ಮಾಡುವುದು ಶತ್ರು ವಿಧ್ವಂಸಕ ಪರಾಜಯಕ್ಕೆ. 9 ಬಾರಿ ಪ್ರದಕ್ಷಿಣೆ ಮಾಡುವುದು ಪುತ್ರ ಪ್ರಾಪ್ತಿ ವಂಶಾಭಿವೃದ್ಧಿಗೆ. 11 ಬಾರಿ ಪ್ರದಕ್ಷಿಣೆ ಮಾಡುವುದು ಆಯುಷ್ಯ ವೃದ್ಧಿ ನಿತ್ಯ ಯೌವನಕ್ಕೆ. 13 ಬಾರಿ ಪ್ರದಕ್ಷಿಣೆ ಮಾಡುವುದು ಪ್ರಾರ್ಥನೆ ಅಭಿವೃದ್ಧಿಗೆ. 15 ಬಾರಿ ಪ್ರದಕ್ಷಿಣೆ ಮಾಡುವುದು ಸಂಪತ್ತು ಮತ್ತು ಧನವೃದ್ಧಿಗೆ. 17 ಬಾರಿ ಪ್ರದಕ್ಷಿಣೆ ಮಾಡುವುದು ಐಶ್ವರ್ಯ ಧನವೃದ್ಧಿಗೆ. 19 ಬಾರಿ ಪ್ರದಕ್ಷಿಣೆ ಮಾಡುವುದು ಆರೋಗ್ಯ ರೋಗ ನಿವಾರಣೆಗೆ. ರೋಗ ರುಜಿನಗಳ ನಿವಾರಣೆಗೆ ಬೆಳಗಿನ ಹೊತ್ತಿನಲ್ಲಿ, ಕಾಮನೆ ಬಯಕೆ ಇಷ್ಟಾರ್ಥ ಸಿದ್ಧಿಗೆ ಮಧ್ಯಾಹ್ನದ ಹೊತ್ತಿನಲ್ಲಿ, ಹಾಗೆಯೇ ಧನಪ್ರಾಪ್ತಿಗೆ, ಮೋಕ್ಷ ಸಾಧನೆಗೆ, ಇನ್ನಿತರ ಕೋರಿಕೆಗಳಿಗಾಗಿ ಸಂಜೆಯ ಹೊತ್ತಿನಲ್ಲಿ ಪ್ರದಕ್ಷಿಣೆಯನ್ನು ಹಾಕಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.